ಅಮೃತ್ಸರದಲ್ಲಿ ನಡೆದ ವಿಶೇಷ ಕಾರ್ಯಾಚರಣೆ ಸಂದರ್ಭದಲ್ಲಿ ಐಎಸ್ಐ ಹಾಗೂ ವಿದೇಶಿ ಗ್ಯಾಂಗ್ಸ್ಟಾರ್ಗಳೊಂದಿಗೆ ನಂಟು ಹೊಂದಿದ್ದ ಕುಖ್ಯಾತ ಅಪರಾಧಿ ಹರ್ಜಿಂದರ್ ಹ್ಯಾರಿ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ್ದಾನೆ. ಅಮೃತ್ಸರ ಪೊಲೀಸ್ ಆಯುಕ್ತ ಜಿಪಿಎಸ್ ಬುಲ್ಲರ್ ಈ ಸಂಪೂರ್ಣ ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಂಗಳವಾರ ರಾತ್ರಿ ಅಮೃತ್ಸರ ಆಂಟಿ ಗ್ಯಾಂಗ್ಸ್ಟರ್ ಆಪರೇಷನ್ ಸೆಲ್ಗೆ ಮಹತ್ವದ ಸುಳಿವು ಸಿಕ್ಕಿದ್ದು, ಜೈಲಿನಿಂದ ಇತ್ತೀಚೆಗೆ ಬಿಡುಗಡೆಗೊಂಡಿದ್ದ ಹರ್ಜಿಂದರ್ ಹ್ಯಾರಿ ಮತ್ತು ಅವನ ಸಹಚರರ ಸಂಚಿನ ಬಗ್ಗೆ ಮಾಹಿತಿ ಬಂದಿರುತ್ತೆ. ಈ ಮಾಹಿತಿ ಪೊಲೀಸರಿಗೆ ದೊರಕಿದ ಕೂಡಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಐಎಸ್ಐ ಸಂಪರ್ಕಗಳು ಹಾಗೂ ವಿದೇಶಿ ಗ್ಯಾಂಗ್ಗಳ ಜೊತೆಗಿನ ನಂಟಿದ್ದ ವಿಚಾರ ಗೊತ್ತಾದಾಗ ಈ ಕೇಸ್ ಇನ್ನಷ್ಟು ಗಂಭೀರವಾಯಿತು. ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಅಮೃತ್ಸರ ಹೊರವಲಯದ ರಸ್ತೆಯಲ್ಲಿ ಚೆಕ್ ಪೋಸ್ಟ್ ಹಾಕಿದ್ರು. ರಾತ್ರಿ ಇಬ್ಬರು ಅಪರಾಧಿಗಳು ಮೋಟಾರ್ ಸೈಕಲ್ ನಲ್ಲಿ ಅಲ್ಲಿ ತಲುಪಿದ್ರು. ಅವರನ್ನ ತಡೆದ ಕ್ಷಣವೇ ಅವರು ತಿರುಗಿ ಓಡಲು ಪ್ರಯತ್ನಿಸಿ ಬೈಕ್ ಅನ್ನ ಕೆಳಕ್ಕೆ ಹಾಕಿಕೊಂಡು ಓಡಿ ಹೋದ್ರು. ನಂತರ ಇಬ್ಬರ ಮೇಲೂ ಪೊಲೀಸರು ಗುಂಡು ಹಾರಿಸಲು ಆರಂಭಿಸಿದ್ರು. ಪೊಲೀಸರು ಮೊದಲಿಗೆ ಆಕಾಶಕ್ಕೆ ಗುಂಡು ಹಾರಿಸಿ ಶರಣಾಗುವಂತೆ ಎಚ್ಚರಿಕೆ ನೀಡಿದ್ರು. ಆದ್ರೆ ಆರೋಪಿಗಳು ಮತ್ತಷ್ಟು ಕಿಡಿಕಾರಿದ್ರು. ಪೊಲೀಸರು ನಿಂತಿದ್ದ ವಾಹನದ ಮೇಲೆ ಗುಂಡನ್ನ ಹಾರಿಸಿದ್ರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡನ್ನ ಮತ್ತೆ ಹಾರಿಸಿದ್ರು. ಗುಂಡಿನ ಚಕಮಕಿ ವೇಳೆ ಹ್ಯಾರಿಗೆ ಗುಂಡೇಟು ಬಿದ್ದು ಗಾಯಗೊಂಡನು. ತಕ್ಷಣವೇ ಅವನನ್ನ ಜಲಿಯನ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವನು ಅಲ್ಲಿ ಮೃತಪಟ್ಟನು ಎಂದು ಪೊಲೀಸರು ದೃಢಪಡಿಸಿದ್ದಾರೆ. ಹ್ಯಾರಿ ಜೈಲಿಗೆ ಬಂದು ಮರಳಿ ಹೋಗ್ತಿದ್ದ. ಬಳಿಕ ತನ್ನ ಕುಖ್ಯಾತ ಗ್ಯಾಂಗ್ ಜೊತೆ ಸೇರಿ ಅದೇ ಕೆಲಸ ಮಾಡ್ತಿದ್ದ. ನವೆಂಬರ್ 7ರಂದು ಜೈಲಿನಿಂದ ಬಿಡುಗಡೆಯಾದ ಬಳಿಕ ಪಾಕಿಸ್ತಾನದ ಮೂಲದ ಐಎಸ್ಐ ಹಾಗೂ ದೇಶದ ಹೊರಗಿನ ಗ್ಯಾಂಗ್ಗಳ ಜೊತೆ ಅವನ ಸಂಪರ್ಕ ಗಟ್ಟಿಯಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಎನ್ಕೌಂಟರ್ ಸಂದರ್ಭದಲ್ಲಿ ಹ್ಯಾರಿಯೊಂದಿಗಿದ್ದ ಸನ್ನಿ ಪರಾರಿಯಾಗಿದ್ದಾನೆ. ಅವನಿಗಾಗಿ ಪೊಲೀಸರು ಹುಡುಕಾಟವನ್ನ ಕೈಗೊಂಡಿದ್ದಾರೆ. ಪೊಲೀಸರು ಜಪ್ತಿ ಮಾಡಿದ ಫೋನ್ನಲ್ಲಿ ವಿದೇಶಿ ವರ್ಚುವಲ್ ನಂಬರ್ಗಳು ಪತ್ತೆಯಾಗಿದ್ದು, ಐಎಸ್ಐ ಹಾಗೂ ಗ್ಯಾಂಗ್ಸ್ಟಾರ್ಗಳ ಸಂಪರ್ಕಕ್ಕೂ ಇದು ಸ್ಪಷ್ಟ ಸುಳಿವೆಂದು ಅಧಿಕಾರಿಗಳು ಹೇಳಿದ್ದಾರೆ. ಸ್ಥಳದಲ್ಲಿ ಪಿಸ್ತೂಲ್ಗಳು, ಮ್ಯಾಗಜೀನ್, ಲೈವ್ ರೌಂಡ್ಸ್, ಪಾಕಿಸ್ತಾನದಿಂದ ಬಂದಿರುವ ಶಂಕೆ ಇರುವ ಒಂದು ಸ್ಟಾರ್ ಪಿಸ್ತೂಲ್ ಕೂಡ ಪತ್ತೆಯಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಹ್ಯಾರಿ ಮತ್ತು ಅವನ ತಂಡ ಅಮೃತ್ಸರ ಪ್ರದೇಶದಲ್ಲಿ ಹತ್ಯೆ ನಡೆಸಲು ಸಿದ್ಧತೆಯನ್ನ ನಡೆಸುತ್ತಿದ್ರು. ಐಎಸ್ಐ ನಂಟು ಮತ್ತು ಹೊಸ ಗನ್ಗಳ ಜಪ್ತಿಯಿಂದ ಇದು ದೊಡ್ಡ ಮಟ್ಟದ ಸಂಚು ಎಂದು ಸ್ಪಷ್ಟವಾಗಿದೆ. ಬಾಕಿ ತನಿಖೆ ಮುಂದುವರೆದಿದ್ದು, ಸನ್ನಿಯನ್ನ ಹಿಡಿಯಲು ಅಮೃತ್ಸರ ಪೊಲೀಸ್ ಇಲಾಖೆ ಶೋಧ ನಡೆಸುತ್ತಿದೆ. ಇನ್ನು ಸನ್ನಿ ಬಾಯಲ್ಲಿ ಬಯಲಾಗುವ ವಿಚಾರಕ್ಕೆ ಕಾದ್ ನೋಡೋಣ. ಅಂತೂ ಈ ಕ್ರಿಮಿಯನ್ನ ಕೊಂದು ಮುಗಿಸಿದ ಪಂಜಾಬ್ ಪೊಲೀಸ್ ಇಲಾಖೆಗೆ ದೊಡ್ಡ ಸಲಾಂ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.